ಹಾಯ್ ಹಲೋ ನಮಸ್ಕಾರ. ಖ್ಯಾತ ವಕೀಲರು ಮತ್ತು ವಾಗ್ಮಿಗಳಾಗಿರುವಂತಹ ಶ್ರೀ ಉಸ್ಮಾನ್ ಬಾಷಾ ಅಲ್ಗೂರ್ ಅವರ ಜನ್ಮ ದಿನಾಚರಣೆ ಮತ್ತು ವಕೀಲರ ದಿನಾಚರಣೆಯನ್ನು ವಿಜಯಪುರ ನಗರದ ವಕೀಲರ ಸಂಘದ ವತಿಯಿಂದ ಆಚರಿಸಲಾಯಿತು. ಸ್ನೇಹಿತರು ಮತ್ತು ಹಿತೈಷಿಗಳು ಭಾಗವಹಿಸಿದ್ದರು. ವಿಶೇಷ ದಿನ ವಕೀಲರ ದಿನ. ಯಾಕಪ್ಪ ಅಂದ್ರೆ ಇವತ್ತು ವಕೀಲರ ದಿನ ಅಂತ ಎಲ್ಲ ಭಾರತದೆಲ್ಲೆಡೆಯಿಂದ ಆಚರಿಸ್ತಾ ಇದ್ದಾರೆ. ಮತ್ತು ನಾನು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶಶಿ ಮತ್ತು ಮುತ್ತು ಪ್ರಶಾಂತ್ ಅವರು ತಾವು ಎಲ್ಲ ನನಗೆ ಭಾಳ ಒಂದು ಸನ್ಮಾನ ಮಾಡಿದ್ವಿ. ಸನ್ಮಾನಕ್ಕೆ ದೊಡ್ಡದು ಯಾವುದು ಮತ್ತು ವಕೀಲ ವೃತ್ತಿ ಹೆಂಗಪ್ಪ ಅಂದ್ರೆ ನಾವು ಎಷ್ಟು ಅದಕ್ಕೆ ಫೇತ್ಫುಲ್ಲಾಗಿ ವರ್ಕ್ ಮಾಡ್ತೀವಿ ಅಷ್ಟು ನಮ್ಗೆ ಬೆಳೆಸ್ತದೆ. ಯಾಕಂದ್ರೆ ನಿಷ್ಠೆ ಮತ್ತು ಭಕ್ತಿ, ಸಮಯ ಪ್ರತಿ ಮತ್ತು ಶಿಸ್ತು ಭಾಳ ಇಂಪಾರ್ಟೆಂಟ್ ಜಗತ್ತೊಳಗೆ. ಯಾಕಪ್ಪ ಅಂದ್ರೆ ನಾವು ಇವನ್ ನಾವು ವೆಲ್ಫೇರ್ ಟಿಕೆಟ್ ಆಗಲಿ ಪೇನ್ ಆಗಲಿ ಪಕ್ಷ ಯಾರು ಕೊಡ್ತಾರೆ. ಬುದ್ಧಿಮಟ್ಟ ಇತ್ತಂದ್ರೆ ಮನುಷ್ಯನಲ್ಲಿ ವಿದ್ವತ್ತಿದ್ರೆ ನಮಗೇನೂ ಕೊರತೆ ಇಲ್ಲ. ಯಾಕಪ್ಪ ಮುಂದೆ ನಾ ಒಂದು ಘಟನಾವಳಿ ಹೇಳೋಕ್ಕೆ ನಾ ಇಷ್ಟಪಡ್ತಾ ಇದ್ದೀನಿ. ಒಂದು ಪ್ರತಿಷ್ಠಿತ ಒಬ್ಬ ರಾಜಕಾರಣಿ ಅಂದರೆ ಅವರಿಗೆ ಕನ್ಯೆ ಕೊಡ್ತಾ ಇರಲಿಲ್ಲ. ಕೊನೆಗೆ ಅವ್ರು ಗುರು ಹೋಗ್ತಾರೆ ಕನ್ಯೆ ನೋಡಲಿಕ್ಕೆ. ಯಾಕಪ್ಪ ಅವ್ರಿಗೆ ಹೆಣ್ಣು ಕೊಡಂಗಿಲ್ಲ ಅಂತೇಳಿ ಅವ್ರು ಗುರು ಹೇಳ್ತಾರೆ ಅವನಲ್ಲಿ ಲಾ ಡಿಗ್ರಿ ಇದೆ ಅಂತೇಳಿ. ಲಾ ಡಿಗ್ರಿ ನೋಡಿ ಕನ್ಯೆ ಕೊಡ್ತಾರೆ. ಇವತ್ತಿನ ಮಟ್ಟಿಗೆ ದೊಡ್ಡ ರಾಜಕಾರಣಿ ಅವರು. ಮನುಷ್ಯರೇನ್ರಿ ವಕೀಲ ವೃತ್ತಿ ಅಂದ್ರೆ ವಿದ್ವತ್ ವೃತ್ತಿ, ಒಂದು ನಾಲೆಜ್ ಇರುತ್ತೆ ರೀ. ಇದರಲ್ಲಿ ಎಫರ್ಟ್ ಹಾಕಬೇಕಷ್ಟೇ, ಕರೆಕ್ಟ್ ಸಮಯ ಪ್ರಜ್ಞೆ ಇರಬೇಕು. ಮತ್ತು ಐದಕ್ಕೆ ಲೆಕ್ಕಮ ಅಂತ ಕಡೆ ಹೇಳ್ತಾರೆ, ಮೂಗು ಇಲ್ಲದವನಿಗೆ ಕನ್ನಡಿಗೆ ತೋರಲಿಕ್ಕೆ, ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲಿಕ್ಕೆ, ಕಾಲು ಇಲ್ಲದವನಿಗೆ ಎಚ್ಚರಿಕೆಯನ್ನು ಏರಲಿಕ್ಕೆ, ಜೀವನದಲ್ಲಿ ನಿಷ್ಠೆ ಭಕ್ತಿ ಇಲ್ಲದವನಿಗೆ ಇಷ್ಟಲಿಂಗ ಬೇಕೆ ಅಮೋಘೇಶ್ವರ ಅಂತೇಳಿ. ನಿಮ್ಮ ಜೀವನದಲ್ಲಿ ಅಂದರೆ ನಿಷ್ಠೆ ಮತ್ತು ಭಕ್ತಿ ಅಂದರೆ ಪ್ರೊಫೆಷನ್ ಆಗಿರ್ಬೇಕು. ನೀವು ಪ್ರೊಫೆಷನ್ ರೀ ಭಾಳ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ನಮಗೆ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಇನ್ನೊಂದು ನಾ ಒಂದು ಘಟನಾವಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾನೆ. ಒಮ್ಮೆ ನಾನಾ ಪಾಲ್ಕೆಯವರು ಒಂದು ಏರೋಪ್ಲೇನ್ ಹೊಂಟಿರ್ತಾರೆ ಒಂದು ಕಡೆ. ಹೊಂಟಾಗ ಒಬ್ಬ ಶೆಡ್ಜಿಯವರು ಅವರಿಗೆ ಒಂದು ಒಪಿನಿಯನ್ ಕೇಳ್ತಾರೆ. ಒಂದು 1000 ಕೋಟಿ ನಂದು ಒಂದು ಪ್ರಾಪರ್ಟಿ ಇದೆ, ಅದಕ್ಕಾಗಿ ನೀವು ಒಂದು ಮಾಹಿತಿ ಕೊಡಿ ಅಂತ. ಅದಕ್ಕಾಗಿ ಮಾಹಿತಿಗೆ ಅವರು 7 ಲಕ್ಷ ಚಾರ್ಜ್ ಮಾಡ್ತಾರೆ. 7 ಲಕ್ಷ ಮೊದಲು ಅಕೌಂಟಿಗೆ ತೊಗೊಳ್ತಾರೆ, ತೊಗೊಂಡು ಮಾಹಿತಿ ಕೊಡ್ತಾರೆ. ವಕೀಲ ವೃತ್ತಿಯೊಳಗೆ ನೀವು ಒಪಿನಿಯನ್ ಕೊಟ್ಟರು ಸಾಕು. ಯಾಕಂದ್ರೆ ಇದರಲ್ಲಿ ನಾವು ನಮ್ಮಲ್ಲಿ CPC, CRPC, ಎವಿಡೆನ್ಸ್ ಆ್ಯಕ್ಟ್ ಪ್ರತಿಯೊಂದೂ ಏನ್ರಿ ಪರ್ಫೆಕ್ಟ್ ಇದ್ರೆ ನಿಮ್ಮಲ್ಲಿ ಪಕ್ಷ ಹೊಡ್ಕೊಂಡು ಬರ್ತಾರೆ. ಮತ್ತು JMC ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೆ ನೀವು ಮಾಡ್ಬೋದು ಪ್ರಾಕ್ಟೀಸ್. ನಿಮ್ಮಲ್ಲಿ ಸಾಮರ್ಥ್ಯ ಇತ್ತಂದ್ರೆ ನಿಮ್ಗೆಲ್ಲರೂ ಇಷ್ಟಪಡ್ತಾರೆ. ಯಾಕಂದ್ರೆ ಜೀವನದಲ್ಲಿ ಏನ್ರಿ ನಾವು ಸಮಯ ಭಾಳ ಇಂಪಾರ್ಟೆಂಟ್. ಒಂದು ಸಮಯ ಹೋಯ್ತಂದ್ರೆ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಟಿಲ್ ಟುಡೇ ಅಂದರೆ ಪ್ರಾತರತ್ನಂ ಪ್ರಾತರತ್ವ ದಿದಾತಿ. ಟಿಲ್ ಟುಡೇ ನಾನು ಅಂದರೆ ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ. ಬೇಗನೆ ಮಲಗಿ ಬೇಗನೆ ಹೇಳ್ತಾ ಇದ್ದೀನಿ. ಇದು ನನ್ನ ತತ್ವ ಸಿದ್ಧಾಂತ ರೀ. ವಕೀಲ ವೃತ್ತಿನೂ ಹಂಗೆ ಅದ ರೀ. ಎಷ್ಟು ಬೇಗನೆ ಹೇಳ್ತೀವಿ ಮತ್ತು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟೇನ್ರಿ ಕೇಸಸ್ ಹುಡ್ಕೊಂಡು ಬರ್ತಾವೆ. ಇವತ್ತೇನ್ರಿ ಮುತ್ತುವರಾಗಲಿ ಮತ್ತು ಶಶಿಯವರಾಗಲಿ ಈ ಥರ ನನಗೆ ಫೋಟೋ ಮಾಡಿಸ್ಕೊಟ್ಟಾರ. ಮತ್ತು ಪ್ರಶಾಂತ್ ಅವರಾಗಲಿ, VS ಪಾಟೀಲ್ ಅವರಾಗಲಿ ಎಲ್ಲ ಏನ್ರಿ ನಮ್ಮ ಜೂನಿಯರ್ಸ್ ಎಲ್ಲ ಫ್ರೆಂಡ್ಸ್ ನನಗೇನ್ರಿ ಭಾಳ ಸನ್ಮಾನ ಮಾಡಿದ್ರಿ. ಇದಕ್ಕೆ ನಿಮ್ಗೆ ತುಂಬ ನಾ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದರಿ ಎಲ್ಲ ಕಡೆ ವಿದ್ವಾನ್ ಪೂಜೆ ಮಾಡ್ತಾರೆ. ವಕೀಲ ವೃತ್ತಿ ಅಂದರೆ ಇದು ವಿದ್ವತ್ತಿದಂಥ ವೃತ್ತಿ ರೀ. ಯಾಕಂದ್ರೆ ನಾವು ಒಳ್ಳೆ ವೃತ್ತಿ ಮಾಡಿದ್ರೆ ಪಕ್ಷ ಏನ್ರಿ ಬೆನ್ನಂತಾರೆ ನಮಗೆ. ಯಾಕಂತ ತಾವು JMC ಕೋರ್ಟಿಂದ ನಾವು ಸುಪ್ರೀಂ ಕೋರ್ಟ್ವರೆಗೆ ಪ್ರಾಕ್ಟೀಸ್ ಮಾಡಿದೆ. ನಾವು ವಿದ್ವತ್ತಿದ್ರೇನ್ರಿ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ವಿದ್ವಾನ ಸರ್ವಕಾಲಂತೆ ಪೂಜ್ಯ ಅಂತಂತದ್ರಿ. ಇದರಲ್ಲಿ ಏನ್ರಿ ಎಫರ್ಟ್ ಅದ ರೀ. ಮನೆ ಏನ್ರಿ ತಮಿಳ್ನಾಡೊಳಗೆ ಒಬ್ಬರು ಇನ್ ದ ಏಜ್ ಆಫ್ 94 ಟಿಲ್ ಟುಡೇ ಏನ್ರಿ ಒಬ್ಬರು ಪ್ರಾಕ್ಟೀಸ್ ಬರ್ಲತ್ತಾರೆ. ಸರ್ಕಾರಿ ಜಾಬ್ ಅದ್ರೇನ್ರಿ ನಿರ್ದಿಷ್ಟ ಅದ ರೀ. ವಯಸ್ಸಾಗಲಿ ಏಜ್ ಆಗಲಿ 60 ಏಜ್ ಆದ್ರೆ ರಿಟೈರ್ಮೆಂಟ್ ಆಗ್ತಾರೆ. ವಕೀಲ ವೃತ್ತಿಯೊಳಗೆ ಲಿಮಿಟ್, ದೇರ್ ಇಸ್ ನೋ ಲಿಮಿಟ್. ಟಿಲ್ ಡೆತ್ವರೆಗೆ ತಾವು ಎಲ್ಲಿವರೆಗೆ ಆರೋಗ್ಯ ಚೆನ್ನಾಗಿದೆ ಎಲ್ಲಿವರೆಗೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾವು ಮದ್ರಾಸನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವ್ರೇನಂದ್ರೆ ಟಿಲ್ ದ ಏಜ್ ಆಫ್ 94 ಪ್ರಾಕ್ಟೀಸ್ ಮಾಡ್ತಾರೆ. 73 ಏಜ್ ರೀ ಅವ್ರು. ವರ್ಲ್ಡ್ ರೆಕಾರ್ಡ್ ಅದ ರೀ ಅವ್ರು. ಮದ್ರಾಸ್ ಒಬ್ಬರು ಹಿರಿಯ ವಕೀಲರು ಇನ್ನೂವರೆಗೆ ಅವ್ರು ಏನ್ರಿ ಕೇಸ್ ನಡೆಸ್ತಾ ಇದಾರೆ. ಮತ್ತು ನಾನು ಹೇಳಕ್ಕೆ ಒಂದು ಬಯಸ್ತಾ ಇದ್ದೇನೆ ಅಂದ್ರೆ ನಮ್ಗೆ ಎ ಕಿಂಗ್ ಮೇ ಬಿ ಎ ಫಿಲಾಸಫರ್ ಮೇ ಬಿ ಎ ಕಿಂಗ್, ಬಟ್ ಮೆನ್ ಆಫ್ ನಾಲೆಜ್ ರೂಲ್ ದ ಸ್ಟೇಟ್. ತತ್ವಜ್ಞಾನಿ ಅರಸನಾಗಬಹುದು, ಅರಸ ತತ್ವಜ್ಞಾನಿ ಆಗಬಹುದು. ಆದರೆ ಯಾರಲ್ಲಿ ಜ್ಞಾನದ ಅವನನ್ನು ಎಲ್ಲರೂ ಪೂಜೆ ಮಾಡ್ತಾರೆ. ಅವನು ಜಗತ್ತನ್ನೇ ಆಳ್ಬಲ್ಲನು. ವಕೀಲ ವೃತ್ತಿಯಿಂದ ಭಾಳ ದೊಡ್ಡ ವೃತ್ತಿ ಇದೆ ರೀ. ಅದಕ್ಕಾಗಿ ಏನ್ರಿ ನಾವೆಲ್ಲರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಂದ್ರೆ ಸಮಯ ಪ್ರಜ್ಞೆ ಮತ್ತು ಶಿಸ್ತು ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಬಿಫೋರ್ ಕಾಲ್ ಔಟ್ ಬಂದು ಫೈಲ್ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ದೇರ್ ಇಸ್ ನೋ ಲಿಮಿಟ್. ಎಷ್ಟು ಬೇಕಾದ ಗಳಿಕೆ ಮಾಡ್ಬೋದು. ಒಂದು ಸಮುದ್ರದಾಗ ನೋಡ್ರಿ, ನೀವು ಬೇಕಾದಷ್ಟು ಹಣ ಗಳಿಸ್ಬೋದು. ಮತ್ತು ಜೀವನದಲ್ಲಿ ಏನ್ರಿ ಒಂದು ಹಣ ಮತ್ತು ವಿದ್ಯೆ ಗಳಿಸ್ಬೇಕ್ರಿ. ಕಣಶಂ ಕಣಶೈವ ವಿದ್ಯಾಮರ್ತನಂ ಚ ಸಾಧಿಯತ್ ಕಣತ್ಯಾಗೋ ಕುತೋಧನಂ ಕ್ಷಣತ್ಯಾಗೋ ಕುತೋ ವಿದ್ಯೆ.
ಅಂದರೆ ಒಂದು ಕಣದಿಂದ ನಾವು ಹಣವನ್ನು ಗಳಿಸ್ಬೇಕ್ರಿ, ಒಂದು ಕ್ಷಣದಿಂದ ನಾವು ವಿದ್ಯೆಯನ್ನು ಗಳಿಸ್ಬೇಕು. ಯಾಕಂದ್ರೆ ಒಂದು ಕಣ ಮತ್ತು ಕ್ಷಣವರ ಅದು ಮತ್ತೆ ನಮ್ಮ ಜೀವನದಲ್ಲಿ ಬರಂಗಿಲ್ಲ. ಅದಕ್ಕಾಗಂದ್ರೆ ನಾವು ಶಿಸ್ತಾಗಿ ಮತ್ತು ನಿಷ್ಠ ಭಕ್ತಿಯಿಂದ ವಕೀಲ ವೃತ್ತಿಯನ್ನು ಮಾಡೋದಲ್ಲಿ ಬಹಳ ನಾವು ಯಶಸ್ಸನ್ನು ಸಾಧಿಸಬಹುದು. ನನಗೆ ಅಭಿನಂದನೆ ಸಲ್ಲಿಸೋಕ್ಕಾಗಿ ರಮಾ ಮೇಡಮ್ ಮತ್ತು ಎಲ್ಲರಿಗೂ ನಾವು ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.